ನಮಸ್ಕಾರ. ನವರಾತ್ರಿ ಹಬ್ಬದ ಈ 3ನೇ ದಿವಸದ ಚಂದ್ರಘಂಟದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ದಿವಸ ನಾವು ಶೈಲಪುತ್ರಿಯ ಬಗ್ಗೆ ತಿಳ್ಕೊಂಡು, 2ನೆಯ ದಿವಸ ಬ್ರಹ್ಮಚಾರಿಣಿಯ ಬಗ್ಗೆ ತಿಳ್ಕೊಂಡು, ಇವತ್ತು 3ನೆಯ ದಿವಸ ಚಂದ್ರಘಂಟದ ಬಗ್ಗೆ ತಿಳ್ಕೊಳ್ಳೋಣ. ಈಗ ಹೆಸರೇ ಸೂಚಿಸುವಂತೆ ಚಂದ್ರಘಂಟ ಅಂದರೆ, ಚಂದ್ರ ಅಂದರೆ ಮನಸ್ಸಿನ ಕಾರಕ. ನಾವು ಒಂದು ಹೀಲಿಂಗ್ ಮಾಡಬೇಕಾರಾಗಲಿ, ಧ್ಯಾನ ಮಾಡಬೇಕಾರಾಗಲಿ, ನಮ್ಮ ಲೈಫ್ ಇದರಲ್ಲಾದ್ರೂ ಕೂಡ ಅಷ್ಟೇ, ಚಂದ್ರದೇವ ನಮ್ಮ ಒಂದು ಜಾತಕದಲ್ಲೂ ಕೂಡ ಎಷ್ಟು ಪ್ರಭಾವವನ್ನು ಬೀರ್ತಾರೆ, ಪ್ರಕೃತಿಯಲ್ಲಿ ಎಷ್ಟೆಲ್ಲ ಪ್ರಭಾವ ಬೀರ್ತಾರೆ ಅಂತೇಳಿ ನಾನು ಸುಮಾರು ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಚಂದ್ರ ಒಂದು ಮನಸ್ಸಿನ ಕಾರಕ ಅಂದರೆ ನಮ್ಮ ಒಂದು ಮಾನಸಿಕ ಸ್ಥಿತಿಗತಿಗಳಿಗೆ ಕಾರಣವಾಗುವಂತಹ ಒಂದು ಚಂದ್ರದೇವನ ಒಂದು ಎನರ್ಜಿ, ಮತ್ತು ಆ ಒಂದು ಎನರ್ಜಿಯಿಂದ ನಮ್ಮ ಏನು ಮಾನಸಿಕ ಸ್ಥಿತಿಗತಿಗಳಲ್ಲಿ ನಾವು ವೇರಿಯೇಷನ್ ಆಗಿರೋದನ್ನ ಸರಿಪಡಿಸಿಕೊಳ್ಳಬಹುದು. ಈಗ ಪ್ರಕೃತಿಯಲ್ಲಿ ಯಾವ ರೀತಿಯಾಗಿ ತುಂಬ ವೇರಿಯೇಷನ್ ಆಗುತ್ತೋ ಅದೇ ಪ್ರಕಾರವಾಗಿಯೂ ಕೂಡ ಈ ನಮ್ಮ ದೇಹದಲ್ಲೂ ಕೂಡ, ನಮ್ಮ ಮನಸ್ಸಿನಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ, ಈ ರೀತಿಯಾಗಿ ಕಾಲದಲ್ಲಿ ಏನೇನು ವೇರಿಯೇಷನ್ ಆಗುತ್ತೋ, ಏನು ಫ್ರೂಟ್ಸ್ ಎಲ್ಲ ಬರುತ್ತೋ, ಮತ್ತು ಚಳಿಗಾಲದಲ್ಲಿ ತುಂಬ ಚಳಿ, ಬೇಸಿಗೆಗಾಲದಲ್ಲಿ ಸಿಕ್ಕಾಬಟ್ಟೆ ಹಬೆ ಹೊಡಿತಾ ಇರುತ್ತೆ, ಮಳೆಗಾಲದಲ್ಲಿ ಸಿಕ್ಕಾಬಟ್ಟೆ ಮಳೆ ಸುರಿಯುತ್ತೆ, ಜೊತೆಗೆ ಚಳಿನೂ ಕೂಡ ಇರುತ್ತೆ. ಹೀಗೆ ಪ್ರಕೃತಿಯಲ್ಲಿ ಹೇಗೆ ವಾತಾವರಣ ಚೇಂಜ್ ಆಗ್ತಾ ಹೋಗುತ್ತೋ ಹಾಗೆ ಮನುಷ್ಯನಲ್ಲೂ ಕೂಡ ಚೇಂಜ್ ಆಗುತ್ತೆ. ಮನುಷ್ಯನ ಮನಸ್ಸಿನ ಸ್ಥಿತಿಗತಿಗಳಿಗೆ ಚಂದ್ರ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈಗ ಚಂದ್ರದೇವನನ್ನು ಕೆಲವರೆಲ್ಲ ಹೇಳ್ತಾರೆ, ಪೂಜಾರಿಗಳಾಗಲಿ, ಈಗ ನಾವೇನೋ ಶಾಸ್ತ್ರ ಕೇಳಕ್ಕಂತ ಹೋಗ್ತೀನಿ, ನನ್ನ ಹತ್ರ ತುಂಬ ಜನ ಕ್ಲೈಂಟ್ ಬಂದಾಗೆಲ್ಲ ಹೇಳ್ತೀನಿ, ಅವ್ರಿಗೇನಾದ್ರು ಮಾನಸಿಕ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಿದ್ರೆ ಚಂದ್ರನನ್ನು ನೋಡಿ ಕೈ ಮುಗಿರಿ, ಚಂದ್ರನ ದೃಷ್ಟಿ ಇಟ್ಟು ನೋಡಿ, ಮತ್ತು ಹುಣ್ಣಿಮೆ ದಿವಸನೂ ಕೂಡ ಅಷ್ಟೇ ಚಂದ್ರನ ಆರಾಧನೆಯನ್ನು ಮಾಡಿ, ಚಂದ್ರನ ಮಂತ್ರನೆಲ್ಲ ಹೇಳಿ ಅಂತೇಳಿ ಹೇಳ್ತೀನಿ. ಆಗ ಒಂದು ಸ್ವಲ್ಪ ಪ್ರಮಾಣದ ಮಟ್ಟಿಗೆ ಆದ್ರೂ ಕೂಡ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಮ್ಮ ಮಾನಸಿಕ ಸ್ಥಿತಿಗತಿಗಳೆಲ್ಲ ಏನಾದರೂ ತುಂಬ ವೇರಿಯೇಷನ್ ಆಗಿತ್ತು, ತುಂಬ ಅಂದರೆ ಕೆಟ್ಟ ಸ್ಥಿತಿಲಿತ್ತು ಅಂತ ಅಂದರೆ ಅದೆಲ್ಲ ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ, ಅಷ್ಟು ಪವರ್ ಇರುತ್ತೆ. ಹಾಗಾಗಿ ಚಂದ್ರನನ್ನು ಪೂಜಿಸೋದ್ರಿಂದ ತುಂಬ ಒಳ್ಳೆಯದು. ಈ ಚಂದ್ರಘಂಟ ಅಂದರೆ ಈ ತಾಯಿನೂ ಕೂಡ ಅಷ್ಟೇ, ಈ ಒಂದು 3ನೇ ನವರಾತ್ರಿಯ ದಿವಸದಂದು ನಾವು ದೈಹಿಕವಾಗಿ, ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಆಗಬೇಕು, ಆತ್ಮಬಲವನ್ನು ಹೆಚ್ಚಿಸ್ಕೋಬೇಕು, ಇದರಿಂದ ತುಂಬ ಒಳ್ಳೆಯದಾಗಬೇಕು ಅಂಥೇಳಿ ಇದೊಂದು ರೂಪುಗೊಂಡಂತಹ ವಿಷಯದಲ್ಲಿ ಇದೊಂದು ನಮಗೆ ಉದಾಹರಣೆಯ ಮುಖಾಂತರವಾಗಿ 3ನೇ ದಿವಸ ತಿಳ್ಕೊಬೋದು. ಮತ್ತು ಹೀಗೆ ಅವ್ರ ಮದುವೆ ಸೆಟ್ ಆದಮೇಲೆ ಪಾರ್ವತಿ ದೇವಿದು ಈ ಚಂದ್ರಘಂಟ ಅಂತ ಇರುತ್ತಲ್ಲ, ಹೀಗೆ ಮದುವೆ ಸೆಟ್ ಆದಮೇಲೆ ಈಗ ನಾವು ನಮ್ಮ ಮದುವೆಗಳಲ್ಲಾದ್ರೂ ಈಗ ಗಂಡಿನ ಕಡೆಯವರು ಎಷ್ಟು ಅದ್ಧೂರಿಯಾಗಿ ಬರ್ತಾರೆ, ಗಂಡು ಹೆಂಗೆ ಬರ್ತಾರೆ, ಏನು ಮೇಕಪ್ ಮಾಡಿದ್ದಾರೆ, ಏನು ಅಂತೇಳ್ಬಿಟ್ಟು ನಾವೆಲ್ಲ ಅಂದ್ಕೊಳ್ತಾ ಇರ್ತೀವಲ್ಲ, ಅದೇ ಪ್ರಕಾರವಾಗಿ ಈಗ ರಾಜ ಅಂದಮೇಲೆ ನಮ್ಮ ಹಳೆ ಕಾಲದಲ್ಲೆಲ್ಲ ನಾವು ನೋಡ್ಬೋದು, ರಾಜರು ಯಾವ ರೀತಿಯಾಗಿ ಮದುವೆ ಮಾಡ್ತಿದ್ರು, ಗಂಡಿನ ಕಡೆಯನ್ನು ಹೆಂಗೆ ವೆಲ್ಕಮ್ ಮಾಡ್ತಾಯಿದ್ರು, ಅವರು ಎಷ್ಟು ಅದ್ಧೂರಿಯಾಗಿ ಸಿಕ್ಕಾಪಟ್ಟೆ ಒಡವೆ, ವಸ್ತ್ರ, ವೈಡೂರ್ಯಗಳನ್ನೆಲ್ಲ ಹಾಕೊಂಡು ರೆಡಿ ಆಗ್ತಾಯಿದ್ರು, ಊರು ಮನೆಗೆಲ್ಲ ಕರೆದು ಸಿಹಿ ಊಟನೆಲ್ಲ ಹಾಕ್ತಾಯಿದ್ರು, ಎಷ್ಟೆಲ್ಲ ಸಮಾರಂಭವನ್ನು ಮಾಡ್ತಾಯಿದ್ರಲ್ಲ, ಅದೇ ಪ್ರಕಾರವಾಗಿ ಇಲ್ಲೂ ಕೂಡ ಮದುವೆ ನಡೀತಾ ಇರುತ್ತೆ. ಆಗ ಶಿವಪ್ಪ ಹೇಗೆ ಬರ್ತಾರೆ ಅಂತ ಅಂದರೆ, ಕೊರಳಲ್ಲಿ ಹಾವು ಸುತ್ತಕೊಂಡು, ಜಟಾಧಾರಿಯಾಗಿ, ವಿಭೂತಿ ಎಲ್ಲ ಬೆಳ್ಕೊಂಡು, ಮತ್ತು ಹುಲಿಯ ಚರ್ಮವನ್ನು ಸುತ್ತಕೊಂಡು ಈ ರೀತಿ ಎಲ್ಲ ಬಂದಾಗ ಶಿವನ ಅತ್ತೆ ಆಗಬೇಕಾರ್ತಲ್ಲ, ಅವರು ನೋಡಿಬಿಟ್ಟು ಆಶ್ಚರ್ಯ ಪಟ್ಬಿಡ್ತಾರೆ, ಇದೇನಪ್ಪ ಇದು ಹಿಂಗೆ, ಈ ಥರ ನಮ್ಮ ಅಳಿಯನ ಇರೋದು, ಹಾಗೆ ಹೀಗೆ ಅಂತ ಹೇಳಿ ಅವರು ಆಶ್ಚರ್ಯ ಪಟ್ಬಿಡ್ತಾರೆ, ಮತ್ತು ದಿಗ್ಭ್ರಮೆ ಆಗೋಗ್ಬಿಡುತ್ತೆ, ನಮ್ಮ ಮಗಳು ಇಂಥವ್ರನ್ನ ಮದುವೆ ಆಗ್ತಾ ಇರೋದು ಅಂಥೇಳಿ. ಅದಾದ ನಂತರ ಮತ್ತೆ ಎಲ್ಲರೂ ಸೇರಿಬಿಟ್ಟು, ಇವಾಗ ಮದುವೆ ಸಮಯದಲ್ಲೂ ಹಿಂಗೆ ಇರಬಾರ್ದು ಶಿವಪ್ಪ ಅಂಥೇಳಿ ಅಲಂಕಾರವನ್ನು ಮಾಡಿ ಮದುವೆನೂ ಕೂಡ ಮಾಡ್ತಾರೆ. ಅದಾದ ನಂತರ ಈ ಚಂದ್ರಘಂಟ ಇವ್ರು ಇರ್ತಾರಲ್ಲ, ಎಷ್ಟೊಂದು ಈಗ ನಾವು ನೋಡೋವಂತಹ ಈ 9 ದಿವಸದ ನವರಾತ್ರಿಯಲ್ಲಿ ರಾಕ್ಷಸರುಗಳನ್ನೆಲ್ಲ ಸಂಹಾರ ಮಾಡಿರೋವಂಥದ್ದು ವಿಶೇಷತೆ, ಶಕ್ತಿ ಪಡೆದಿರ್ತಕ್ಕಂಥ ವಿಶೇಷತೆ, ದೈಹಿಕ ಮಾನಸಿಕ ಬಲವನ್ನು ಹೆಚ್ಚಿಸ್ಕೊಳ್ಳೋ ಅಂಥದ್ದು, ಈ ಥರದ್ದೆಲ್ಲ ನಾವು ನೋಡ್ಕೊತಾ ಬರ್ಬೋದು. ಈ ಚಂಡಾಸುರನ್ನೆಲ್ಲ ಸಂಹಾರ ಮಾಡೋದಕ್ಕೆ ಅಂಥೇಳಿ ದೇವಿ ಅವತಾರವನ್ನು ಎತ್ತಿರೋದು, ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಅವತಾರವನ್ನು ಎತ್ತಿರೋದು, ಹೀಗೆ ಸುಮಾರು ನಾವು ಈ 9 ನವರಾತ್ರಿಗಳನ್ನು ನೋಡ್ಕೊತಾ ಹೋದರೆ ಒಂದೊಂದು ರೀತಿಯಾಗಿ ಒಂದೊಂದು ಶಕ್ತಿಯನ್ನು ನಾವು ನೋಡಬಹುದು. ಇದೇ ಪ್ರಕಾರವಾಗಿ ಇದು ಒಂದು ಒಳ್ಳೆಯ ಸೂಚನೆಯೂ ಕೂಡ ನಮಗೆಲ್ಲರಿಗೂ ಕೂಡ ಕೊಡುತ್ತೆ. ಒಂದೊಂದು ರೀತಿಯಾಗಿ ಒಂದೊಂದು ದಿನ ಒಳ್ಳೊಳ್ಳೆಯದಾಗಿ ನಾವು ಶಕ್ತಿಯನ್ನು ಪಡಿತಾ ಹೋಗಬೇಕು, ನಮ್ಮಲ್ಲಿರ್ತಕ್ಕಂತಹ ದುಷ್ಟ ರಾಕ್ಷಸರನ್ನು ನಾವು ಹೊರಗಡೆ ಹಾಕಬೇಕು ಅಂತೇಳ್ಬಿಟ್ಟು ಈ ನವರಾತ್ರಿ ದಿವಸ ನಾವು ತಿಳ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಚಂದ್ರಘಂಟ ಅನ್ನೋದು ಅಷ್ಟು ಸೌಮ್ಯವಾಗಿರ್ತಕ್ಕಂಥದ್ದು, ಚಂದ್ರನ ಒಂದು ಸ್ವಭಾವ ಅಂದರೆ ತುಂಬ ಒಳ್ಳೆಯ ಎನರ್ಜಿ. ಇವಾಗ ಯಾರಿಗೆ ಮಾನಸಿಕ ಸ್ಥಿತಿಗತಿಗಳೆಲ್ಲ ಅಷ್ಟು ಚೆನ್ನಾಗಿರೋದಿಲ್ವೋ, ತುಂಬ ಈಗ ಮೂಡ್ ಆಫ್ ಅಂತ ಅಂತಾರಲ್ಲ, ಆ ಥರ ಯಾರಿಗಿರುತ್ತೋ, ಯಾವಾಗ ನೋಡಿದ್ರು ಒಂಟಿಯಾಗಿರಬೇಕು, ಅಳ್ತಾ ಇರಬೇಕು, ಜೀವನದಲ್ಲಿ ಏನೇನೋ ಆಗ್ತಾಯಿದೆ, ಅದು ಇದು ಅಂತೇಳಿ ಆತ್ಮಸ್ಥೈರ್ಯನೇ ಇಲ್ದಲೇ ಸಿಕ್ಕಾಬಟ್ಟೆ ನೊಂದ್ಕೊಂಡಿರ್ತಾರಲ್ಲ, ಅಂಥವರು ಈ ಚಂದ್ರಘಂಟ ದೇವಿಯ ಪೂಜೆಯನ್ನು ಮಾಡೋದ್ರಿಂದ, ಆರಾಧನೆಯನ್ನು ಮಾಡೋದ್ರಿಂದ ಆಕೆಯ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದು ಇರ್ತಕ್ಕಂಥ ಸಮಸ್ಯೆ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಚಂದ್ರಘಂಟ ದೇವಿಯ ಪೂಜೆ ಆರಾಧನೆಯನ್ನು
ಮಾಡಿ ನಮ್ಮಲ್ಲಿರ್ತಕ್ಕಂತಹ ಮಾನಸಿಕ ಒಂದು ಕೆಟ್ಟ ಸ್ಥಿತಿ ಏನಾದ್ರು ಇತ್ತು ಅಂದರೆ ಅದನ್ನ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರವಾಗಿ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.